ಹಲೋ ಗೈಸ್, ನನ್ನ ಹತ್ರ ಟೈಮ್ ಇಲ್ಲ, ಕ್ವಿಕ್ ಆಗಿ ರೆಡಿ ಆಗ್ಬೇಕು. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ. ಸೊ ನಾನು ನನ್ನ ಹಸ್ಬೆಂಡ್ ಇವತ್ತು ಸರ್ಪ್ರೈಸ್ ಮಾಡ್ತಿದ್ದೀನಿ ವಿತ್ ಸ್ಪೈಡರ್ ಮ್ಯಾನ್ ಮೂವಿ ಟಿಕೆಟ್. ನನ್ನ ಹಸ್ಬೆಂಡ್ ಸ್ಪೈಡರ್ ಮ್ಯಾನ್ ಕ್ರೇಜಿ ಫ್ಯಾನ್ ಗೈಸ್. ಆಕ್ಚುಲಿ ಅವ್ರು ಟಿಕೆಟ್ ಬುಕ್ ಮಾಡಿದ್ರು, ಬಟ್ ನಾನೇ ಏನೋ ಒಂದು ಕಾರಣ ಹೇಳಿ ಇವತ್ತು ಹೋಗೋದು ಬೇಡ ಅಂತ ಹೇಳಿದ್ದೆ. ಬಟ್ ಆಕ್ಚುಲಿ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ ಕ್ವಿಕ್ಲಿ. ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಡೌಟ್ ಬಂದಿದ್ಯೋ ಏನೋ ಅಂತ. ಎಲ್ಲೂ ಹೋಗ್ಬೇಡಿ, ಇವತ್ತು ಮನೇಲಿ ಏರಿ ಅಂತ ಹೇಳಿದೀನಿ. ಸೊ ಲೆಟ್ಸ್ ಸರ್ಪ್ರೈಸ್ ಹಿಮ್. ಇನ್ನೊಂದು ರೆಡಿ ಆಗಕ್ಕೆಲ್ಲ ಜಾಸ್ತಿ ಟೈಮ್ ತಗೊಳಲ್ಲ. ಜಸ್ಟ್ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ಸ್ಟಿಕ್ ಅಷ್ಟೇ. ಸಿಂಪಲ್. By the way, I'm wearing this card set. Sorry. ಇದು ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು ನನ್ನ ಬರ್ಡೇಗೆ, ದಿಸ್ ಇಯರ್ ಬರ್ಡೇಗೆ. ಐ ಲೈಕ್ ದಿಸ್ ಪ್ರಿಂಟಿಂಗ್ ಗೈಸ್. ನೋಡಿ, ಇದ್ರಲ್ಲಿ ಏನೇನೋ ಇದೆ, ಪಕ್ಷಿ, ಮರ, ಗಿಡ ಎಲ್ಲ ಇದೆ. ಸಮಥಿಂಗ್ ಯುನೀಕ್ ಅನ್ನಿಸ್ತು, ಹೀಗೆ ತಗೊಂಡೆ. ನನ್ನ ಹಸ್ಬೆಂಡ್ ಎಷ್ಟು ದೊಡ್ಡ ಫ್ಯಾನ್ ಅಂದ್ರೆ ಸ್ಪೈಡರ್ ಮ್ಯಾನ್ ಇದ್ದು, ತೋರಿಸ್ತೀನಿ. ಸ್ಪೈಡರ್ ಮ್ಯಾನ್ ಕಿಚನ್. ಇದು ಅವ್ರ ಫ್ರೆಂಡ್ ಗಿಫ್ಟ್ ಮಾಡಿದ್ದು, ನಾನಲ್ಲ. ಸೊ ಇವಾಗ ಏನಂತ ಹೇಳೋಣ. ನಾನು ರೆಡಿ ಆಗಿದ್ ನೋಡಿ ಶಾಕ್ ಆಗಿ ಎಲ್ಲ ಹೋಗ್ತೀನಿ ಅಂತ ಕೇಳ್ತಾರೆ. ಸೊ ಏನ್ ಹೇಳೋಣ, ಊಟ ಹೇಳೋಣ ಬೇಡ. ಒಂದು ಪ್ಲೇಸ್ ನೋಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನ ತಿನ್ನಕ್ ಹೋಗೋಣ ಅಂತ ಹೇಳೋಣ. ಓಕೆ, ಐ ಆಮ್ ರೆಡಿ. ನನ್ನ ಹಸ್ಬೆಂಡ್ ಏನ್ ಮಾಡ್ತಿದಾರೆ ನೋಡೋಣ. ನೀಟಾಗಿ ಕ್ಯಾಮ್ರಾ ಇಡ್ಬೇಕಲ್ಲ. ನಾನೊಂದು ಪ್ಲೇಸ್ ನೋಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಹೋಗ್ಬರೋಣ ತಿನ್ನಕ್ಕೆ. ಇವಾಗ ಇಲ್ಲ, ಅಷ್ಟೇ ಸ್ಟಾರ್ಟರ್ ತಿನ್ಕೊಂಬರೋಣ. ಇಲ್ಲ, ನಂಗೆ ಹೋಗ್ಬೇಕು. ಅಲ್ಲಿ ನೋಡಿದೀನಿ, ಅಲ್ಲಿ ವೈಟ್ ಚೆನ್ನಾಗಿದೆ, ಅದಕ್ಕೆ ರೆಡಿ ಆಗಿ ಬೇಗ. ಕೆಲ್ಸ ಇದನಾ? ಬೇಗ ರೆಡಿ ಆಗಿ ಹೋಗ್ಬೇಡ. ನಾನು ರೆಡಿಯಾಗಿ ಕುತ್ಕೊಂಡಿದ್ದೀನಲ್ಲ ಮತ್ತೆ. 5 ನಿಮಿಷ ಎಲ್ಲ ಟೈಮ್ ಇಲ್ಲ. ಟೇಬಲ್ ಬುಕ್ ಮಾಡಿದ್ದೀನಿ ನಾನು. ತಿನ್ನೋಕೆ ಸೊ ಐ ಆಮ್ ರೆಡಿ. ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಆಗ್ತಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಎಷ್ಟು ಕ್ರೇಜಿ ಫ್ಯಾನ್ ಅಂತ. ವೇಟ್. ಸೊ ಸಿ ಗೈಸ್, ವಾಲ್ ಪೇಪರ್ ಅಲ್ಲೂ ಸ್ಪೈಡರ್ ಮ್ಯಾನ್ ಫೋಟೋ ಇದೆ. ಒಂದಿನೂ ನನ್ನ ಫೋಟೋ ನೋಡಿಲ್ಲ ಗೈಸ್. He's coming guys. ಆಲ್ರೆಡಿ ಡೌಟ್ ಬಂದಿದೆ ಎಲ್ಲಿ ಬಂದಿದ್ದೀವಿ ಅಂತ. ಸ್ಟಿಲ್ ಸರ್ಪ್ರೈಸ್. ನೈಸ್. ಇದು ಜನ ಯಾವ್ಯಾವ ಮೂವಿ ಇದನ್ನ ಅದಕ್ಕೆ ಬಂದಿದೀವಿ ಅಂತ ಹೇಳಿದೀವಿ. ಸ್ಟಿಲ್ ಡಾನ್ಸಿಂಗ್. ಎಲ್ಲಿ ಬಂದಿದ್ದೀವಿ? ಹಾ,
ಎಲ್ಲಿ ಬಂದಿದ್ದೀವಿ? ವಿಜಯ್ ಮೂವಿ ತಾನೇ ಹೇಳಿದ್ದೀನಿ. ಫಾಸ್ಟ್ ಹೋಗ್ತಿದ್ದಾರೆ. ವಿಜಯ್ ಮೂವಿ ಅಂತ ಅನ್ಕೊಂಡಿದ್ದಾರೆ. And maybe that's my responsibility. What the fuck? Seriously? To live along. ಬಸ್ ಬಂದಿದ್ದೀವಿ ಮನೆಗೆ. ಲೆಟ್ಸ್ ಆಸ್ಕ್ ಮೈ ಹಸ್ಬೆಂಡ್ ಹೇಗಿತ್ತು ಸರ್ಪ್ರೈಸ್ ಅಂತ. ಹೇಗಿತ್ತು ಮೂವಿ ಡೇಟ್? ಫುಲ್ ಮಾಡಿದೆ ನಾನು. ಚೆನ್ನಾಗಿತ್ತು ತುಂಬ ತುಂಬ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟೆ. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್. ಸೊ ನಾನು ನಿನಗೆ ಮೇ ಬಿ ನೆಕ್ಸ್ಟ್ ವೀಕೆಂಡ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಹೇಳಿದ್ದೆ ನೆಕ್ಸ್ಟ್ ವೀಕೆಂಡ್ ಹೋಗೋಣ ಅಂತ, ನಾನು ಫ್ರೀ ಇಲ್ಲ ಅಂತ. ಬಟ್ ಐ ವಾಂಟೆಡ್ ಟು ಗಿವ್ ಯು ಅ ಸರ್ಪ್ರೈಸ್ ಬಿಕಾಸ್ ಯು ಆರ್ ಅ ಕ್ರೇಜಿ ಫ್ಯಾನ್ ಅಲ್ವಾ ಸ್ಪೈಡರ್ ಮ್ಯಾನ್ ಇದು. ಆ್ಯಕ್ಚುಲಿ ನಾನು ಇವಾಗ ಕ್ರೇಜಿ ಫ್ಯಾನ್ ಆದೆ, ಅಷ್ಟು ಸಖತ್ತಾಗಿತ್ತು ಮೂವಿ. ನಾನು ಪ್ಲಾನ್ ಮಾಡಿದ್ದು ಫಸ್ಟ್ ಡೇ ಫಸ್ಟ್ ಶೋ ಹೋಗೋಣ ಅಂತ. ಹೌದು, ಆಫೀಸ್ ಹೋಗ್ಬೇಕಿತ್ತು ಮಾರ್ನಿಂಗ್, ಬಟ್ ಹೋಗೋಕ್ಕಾಗಿಲ್ಲ. ಸೊ ಈವ್ನಿಂಗ್ ಸರ್ಪ್ರೈಸ್ ಕೊಡೋಣ ಅಂತ ನಾನು ಈವ್ನಿಂಗ್ ಎಷ್ಟು ಒಂದು ವಾರ ಮುಂಚೆನೇ ಟಿಕೆಟ್, ಒಂದು ವಾರ ಅಲ್ಲ 2 weeks ಮುಂಚೆನೇ ಟಿಕೆಟ್ ಬುಕ್ ಮಾಡಿದ್ದೆ. ಅದೇ ಸರ್ಪ್ರೈಸ್. ಸೊ ಯಾ ಸ್ಪೈಡರ್ ಮ್ಯಾನ್. ಥ್ಯಾಂಕ್ ಯು, ಆರ್ ವೆಲ್ಕಮ್. ಅಷ್ಟೇ, ಬರೀ ಥ್ಯಾಂಕ್ ಯು ಹೇಳೋದಷ್ಟೇ, ಬೇರೆ ಏನು ಎಕ್ಸ್ಪ್ರೆಸ್ ನಥಿಂಗ್. ಆ್ಯಕ್ಚುಲಿ ಗೈಸ್, ಸ್ಪೈಡರ್ ಮ್ಯಾನ್ ಮೂವಿ ನಾನು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡಿದ್ದು. ನಾನು ಅವೆಂಜರ್ ಮೂವೀಸ್ದೆಲ್ಲ ಫ್ಯಾನ್ ಅಲ್ಲ. ಐ ಲವ್ಡ್ ಇಟ್. ಒಂದು ಸ್ವಲ್ಪನೂ ಗೊತ್ತಿಲ್ಲ ಫಿಸಿಕಲಿ ಐ ಆಮ್ ಹಿಯರ್ ಬಟ್ ಮೈ ಹಾರ್ಟ್ ಈಸ್ ದೇರ್ ಇನ್ ಮಿರಾಜ್ ಥಿಯೇಟರ್. ಸಖತ್ತಾಗಿತ್ತು ಮೂವಿ ಮಾತ್ರ. ಐ ಜಸ್ಟ್ ಲವ್ ಇಟ್. ಎಷ್ಟು ಹ್ಯಾಂಡ್ಸಮ್ ಇದ್ದಾನೆ ಅವನು. ಪೀಟರ್ ಪಾರ್ಕರ್. ಟಾಮ್, ಎಸ್ ಟಾಮ್. ಐ ಲವ್ ಸ್ಪೈಡರ್ ಮ್ಯಾನ್.